224 ಕ್ಷೇತ್ರಗಳಿಗೆ ಸಾವಿರಾರು ಜನ ಆಕಾಂಕ್ಷಿಗಳಿರ್ತಾರೆ. ಸೊ ಪೈಪೋಟಿ ಹೆಚ್ಚಿದ್ದಾಗ ಅಸಮಾಧಾನ ಆಗೋದು ಸಹಜ ಅಂತ ಹೇಳಿ ನ್ಯೂಸ್ 18ಗೆ ಬಿಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ 224 ಕ್ಷೇತ್ರಗಳಿದೆ, ಒಂದಲ್ಲ ಎರಡಲ್ಲ. ಸೊ ಸಾವಿರಾರು ಜನ ಆಕಾಂಕ್ಷಿಗಳಿರ್ತಾರೆ. ಸೊ ಪೈಪೋಟಿ ಹೆಚ್ಚಾದಾಗ ಅಟ್ಲೀಸ್ಟ್ ಒಬ್ಬರಿಗೆ ನಾವು ಟಿಕೆಟ್ ಅನ್ನು ಅನೌನ್ಸ್ ಮಾಡಬೇಕು. ಈ ಸಂದರ್ಭದಲ್ಲಿ ಅಸಮಾಧಾನ ಆಗೋದು, ಈ ರೀತಿಯಾಗಿ ಬಂಡಾಯದ ವಿಚಾರಗಳು ಬರೋದು ಕಾಮನ್ ಅಂತ ಹೇಳಿ ನ್ಯೂಸ್ 18ಗೆ ಬಿಕೆ ಹರಿಪ್ರಸಾದ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಶಿಸ್ತಿನ ಪಕ್ಷ ಅಂತ ಹೇಳೋ ಬಿಜೆಪಿಯೇ ತಿರುಗಾಡ್ತಾ ಇದೆ. ಏಪ್ರಿಲ್ 10ರೊಳಗೆ ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಅಸಮಾಧಾನಿತರ ಜೊತೆ ನಾವು ಚರ್ಚೆಯನ್ನು ನಡೆಸ್ತೇವೆ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ನ್ಯೂಸ್ 18 ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲ ಅಸಮಾಧಾನವನ್ನ ಶಮನಗೊಳಿಸ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಇಲ್ಲಿ ತನಕ ಸುಮಾರು 175 ಕ್ಷೇತ್ರದ ಅಭ್ಯರ್ಥಿಗಳನ್ನು ನಾವು ಅಂತಿಮಗೊಳಿಸಿದ್ದೀವಿ. ಇನ್ನು ಉಳಿದ 49 ಕ್ಷೇತ್ರದಲ್ಲಿ ಈಗಾಗಲೇ ಕೆಲವು ಕ್ಷೇತ್ರದವನ್ನು CEC ಅಪ್ರೂವ್ ಮಾಡಿದೆ. ಕಾರಣಾಂತರದಿಂದ ಅದನ್ನು ತಡೆ ಹಿಡ್ಕೊಂಡಿದ್ದೀವಿ. ಯಾಕಂದರೆ ಕೆಲವು ರಾಜಕೀಯ ಕಾರಣಕ್ಕೋಸ್ಕರ ಇನ್ನು ಕೆಲವೇ ದಿನಗಳಲ್ಲಿ 10ನೇ ತಾರೀಕು ಒಳಗಡೆ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯು ಸಹ ಹೊರಗಡೆ ಬರುತ್ತೆ. ಈಗ ಸುಮಾರು 1400 ಜನ ಅಭ್ಯರ್ಥಿಗಳಿದ್ದ ಸಂದರ್ಭದಲ್ಲಿ ಕೆಲವರಿಗೆ ಅಭ್ಯರ್ಥಿಗಳ ಅವರಿಗೆ ಅವಕಾಶ ಸಿಗದೇ ಇದ್ದಾಗ ಸ್ವಲ್ಪ ಬೇಸರ ಆಗಿರುತ್ತೆ. ಅದನ್ನು ನಾವೆಲ್ಲರೂ ಸಹ ಕರೆದು ಮಾತಾಡ್ತೇವೆ. ಭಾರತೀಯ ಜನತಾ ಪಾರ್ಟಿಯವರು ಭಾಳ ದೊಡ್ಡ ಪಕ್ಷ ಮತ್ತು 56 ಇಂಚ್ ಛಾತಿ ಅಂತ ಹೇಳ್ತಕ್ಕಂಥವ್ರು ಇದುವರೆಗೂ ಒಂದು ಲಿಸ್ಟನ್ನ ಅವರು ಘೋಷಣೆ ಮಾಡೋಕ್ಕಾಗಿಲ್ಲ. ಅವ್ರ ಲಿಸ್ಟ್ ಬಂದಾಗ ಗೊತ್ತಾಗುತ್ತೆ ಉಳುಕೆ ಎಷ್ಟಿದೆ ಅಂತ ಹೇಳಿ. ಅದಕ್ಕೋಸ್ಕರ ಯಾವತ್ತೂ ಸಹ ಶಿಸ್ತಿನ ಪಕ್ಷ, ಇನ್ನೊಂದು ಪಕ್ಷ, ಮತ್ತೊಂದು ಹೇಳ್ತಾ ಇದ್ದವರು ಇನ್ನೂ ಸಹ ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದನೂ ಸಹ ಸುಮಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕಿದ್ದಾರೆ. ಕೆಲವರು ನಾವೇ ಬೇಡ ಅಂತ ಹೇಳಿರ್ತಕ್ಕಂಥ ಪ್ರಸಂಗವೂ ಸಹ ಇದೆ. ಅದರಿಂದ ಭಾಳಷ್ಟು ಜನ ಅಲ್ಲಿ ಆ ಘೋಷಣೆ ಆದ ತಕ್ಷಣ ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡೋದ್ರಲ್ಲಿ ಏನೇ ಸಂಶಯ ಬೇಡ. ಇಲ್ಲಿ ತನಕ ಸುಮಾರು 175 ಕ್ಷೇತ್ರದ ಅಭ್ಯರ್ಥಿಗಳನ್ನು ನಾವು ಅಂತಿಮಗೊಳಿಸಿದ್ದೀವಿ. ಇನ್ನು ಉಳಿದ 49 ಕ್ಷೇತ್ರದಲ್ಲಿ ಈಗಾಗಲೇ ಕೆಲವು